ಬಿಹಾರದಲ್ಲಿ ನೋಡಬಹುದಾದಂತಹ ತಾಣಗಳು. ಬಿಹಾರ ಭಾರತದಲ್ಲಿ ಐತಿಹಾಸಿಕವಾಗಿ ಸಾಕಷ್ಟು ಮಹತ್ವ ಪಡೆದಿರುವ ರಾಜ್ಯ. ಪ್ರಾಚೀನ ಭಾರತೀಯ ಸಾಮ್ರಾಜ್ಯಗಳ ಸ್ಥಾನವಾಗಿ ಹಿರಿಮೆ ಗರಿಮೆಗಳಿವೆ. ಗತ ಇತಿಹಾಸದ ಅಪೂರ್ವ ಕುರುಹುಗಳನ್ನು ಈಗಲೂ ಇಲ್ಲಿ ನೋಡಬಹುದಾಗಿದೆ. ನಳಂದ ವಿಶ್ವದ ಅತ್ಯಂತ ಹಳೆಯ ವಸತಿ ವಿಶ್ವವಿದ್ಯಾಲಯ. ಪ್ರಸ್ತುತ ನಳಂದದ ಬಹುತೇಕ ಭಾಗಗಳು ಅವಶೇಷಗಳಾಗಿದ್ದರೂ ಅದರ ಪ್ರತಿಯೊಂದು ಭಾಗವನ್ನು ವೀಕ್ಷಿಸಲು ಯೋಗ್ಯವಾಗಿದೆ. ಪಾಲ ಮತ್ತು ಗುಪ್ತರ ಕಾಲದ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಇದು ಮಹತ್ವದ ತಾಣವಾಗಿದೆ. ಪ್ರಸಿದ್ಧ ಜೈನ ತೀರ್ಥಂಕರ ಮಹಾವೀರರು 14 ಮಾನ್ಸೂನ್ ಅವಧಿಗಳನ್ನು ಇಲ್ಲಿ ಕಳೆದಿದ್ದಾಗಿ ಗೌತಮ ಬುದ್ಧರು ನಳಂದದ ಮಾವಿನ ತೋಪಿನ ಬಳಿ ಉಪನ್ಯಾಸಗಳನ್ನು ನೀಡಿದ್ದಾಗಿಯೂ ಹೇಳಲಾಗುತ್ತಿದೆ. ಗಯಾ ಗಯಾ ಬಹಳ ಪ್ರಮುಖ ತಾಣ. ಬೌದ್ಧರ ಯಾತ್ರಾ ಸ್ಥಳ. ಮಹಾಬೋಧಿ ದೇವಾಲಯಕ್ಕೆ ಹೆಸರಾಗಿದೆ. ಇಲ್ಲಿನ ಬೋಧಿ ವೃಕ್ಷದ ಕೆಳಗೆ ಗೌತಮ ಬುದ್ಧರು ಜ್ಞಾನೋದಯವನ್ನು ಪಡೆದಿದ್ದರು. ಇದು ದೂರಗಳಿಂದ ಬರುವ ಲಕ್ಷಾಂತರ ಪ್ರವಾಸಿಗರನ್ನ ಭಕ್ತರನ್ನ ಸೆಳೆಯುವ ತಾಣವಾಗಿದೆ. ಬೋಧ್ ಗಯಾದ ಹೆಸರು ಯುನೆಸ್ಕೋ ಪಾರಂಪರಿಕ ತಾಣದ ಪಟ್ಟಿಯಲ್ಲಿಯೂ ಇದೆ. ವಿಕ್ರಮಶಿಲಾ ಬಿಹಾರದ ವಿಕ್ರಮಶಿಲಾ ಅತ್ಯಂತ ಜನಪ್ರಿಯವಾದ ಸ್ಮಾರಕ. ನಳಂದ ವಿಶ್ವವಿದ್ಯಾಲಯದಂತೆ ಇದು ಕೂಡ ಕಲಿಕೆಯ ಕೇಂದ್ರವಾಗಿತ್ತು. ಇದೊಂದು ತಾಂತ್ರಿಕ ಬೌದ್ಧ ಧರ್ಮ ಕೇಂದ್ರ ಕೂಡ ಹೌದು. ಈ ಸುಂದರವಾದ ಸ್ಮಾರಕವು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿರುವ ಸ್ತಂಭಗಳು, ಫಲಕಗಳಂತಹ ಅಲಂಕಾರಿಕ ಆಕರ್ಷಣೆಗಳನ್ನು ನೀವು ವೀಕ್ಷಿಸಬಹುದಾಗಿದೆ. ಪಾಲ ಸಾಮ್ರಾಜ್ಯದ ಅವಧಿಯಲ್ಲಿ ಭಾರತದಲ್ಲಿ ಕಲಿಕೆಯ ಅತಿ ಮುಖ್ಯ ಕೇಂದ್ರಗಳಲ್ಲಿ ಒಂದಾಗಿತ್ತು. ವಿಶ್ವಶಾಂತಿ ಸ್ತೂಪ ರಾಜ್ಗಿರ್. ವಿಶ್ವಶಾಂತಿ ಸ್ತೂಪವನ್ನು ವಿಶ್ವಶಾಂತಿ ಪಗೋಡಾ ಎಂದು ಕರೆಯಲಾಗುತ್ತದೆ. ಇದು ರಾಜ್ಗಿರ್ನಲ್ಲಿದೆ. ಭಾರತದಲ್ಲಿ ನಿರ್ಮಿಸಲಾದ 7 ಶಾಂತಿ ಪಗೋಡಾಗಳಲ್ಲಿ ಒಂದಾಗಿದೆ. ಇದು ನಿಜವಾಗಿಯೂ ಜಪಾನೀಸ್ ಶೈಲಿಯ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ. ಪಗೋಡಾವನ್ನು 1969ರಲ್ಲಿ ನಿರ್ಮಿಸಲಾಯಿತು ಮತ್ತು ಬುದ್ಧನ 4 ಪ್ರತಿಮೆಗಳನ್ನು ಹೊಂದಿದೆ. ಇದು ಬುದ್ಧನ ಜೀವನದ 4 ಪ್ರಮುಖ ಹಂತಗಳನ್ನು ಪ್ರತಿನಿಧಿಸುತ್ತದೆ. ಜನನ, ಜ್ಞಾನೋದಯ, ಬೋಧನೆ ಮತ್ತು ಮರಣವನ್ನು ಪ್ರತಿನಿಧಿಸುತ್ತದೆ. ಸೋನೆಪುರ್ ಮೇಳ. ಬಿಹಾರದ ವಾರ್ಷಿಕ ಸೋನೆಪುರ್ ಮೇಳವು ಆಧ್ಯಾತ್ಮಿಕತೆ, ಪ್ರಾಣಿ, ವ್ಯಾಪಾರ ಮತ್ತು ವಿನೋದವನ್ನು ಸಂಯೋಜಿಸುವ ರೋಮಾಂಚಕ ಗ್ರಾಮೀಣ ಮೇಳವಾಗಿದೆ. ಬೀದಿ ಮಾಂತ್ರಿಕರು, ಧಾರ್ಮಿಕ ಗುರುಗಳು ಮತ್ತು ತಂತ್ರಿಗಳು, ಯಾತ್ರಿಕರು, ತಿಂಡಿ ಮಳಿಗೆಗಳು, ಕರಕುಶಲ ವಸ್ತುಗಳು, ಸವಾರಿಗಳು, ಸರ್ಕಸ್ ಕಲಾವಿದರು, ಮಾರ್ಷಲ್ ಕಲಾವಿದರು ಮತ್ತು ನೃತ್ಯಗಾರರು ಎಲ್ಲರೂ ಕಾರ್ನಿವಲ್ ಅನ್ನು ರಚಿಸುತ್ತಾರೆ. ಇದು ಏಷ್ಯಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.